90 kgs ಇದ್ದು 1 ಲೀಟರ್ ವಾಟರ್ ಬಾಟಲ್ ನ ಎತ್ತಕ್ಕೆ ಕಷ್ಟ ಪಡ್ತಿದ್ದೆ ಸಿ ಸೆಕ್ಷನ್ ಮಾಮ್ ಜರ್ನಿ ಇದು. ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದಾಗ ಫ್ಯೂಚರ್ ಹೇಗಿದೆ, ನಾಳೆ ದಿನ ಹೇಗಿದೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತಿನ ದಿನ ನಾನು ಒಂದ್ ಸ್ವಲ್ಪ ಮೂವ್ ಮಾಡಕ್ಕಾಗತ್ತಾ, ನನ್ನ ಮಗಳನ್ನ ಒಂದ್ ಸ್ವಲ್ಪ ಆಟಾಡ್ಸಕ್ಕಾಗತ್ತಾ, ನನ್ನ ಮಗಳನ್ನ ಎತ್ಕೊಳಕ್ಕಾಗತ್ತಾ, ನನ್ಗಿರೋ ಸೊಂಟ ನೋವು, ಹಿಯಾಟಲ್ ಹರ್ನಿಯಾ ಕಂಡೀಷನ್, 4 ಹೆಜ್ಜೆ ಇಟ್ರೆ ಸುಸ್ತು, ಇನ್ ಮೆಟ್ಲ್ ಹತ್ಬಿಟ್ರೆ ಬೇಡವೇ ಬೇಡ ಆ ಕಷ್ಟ. ಮಂಡಿಲ್ ಒಂಥರ ವಿಚಿತ್ರ ಸೊಂಟ ಬರ್ತಾ ಇತ್ತು, ನಿಂತ್ಕೊಂಡು ಪಾತ್ರೆ ತೊಳೆಯಕ್ ಆಗ್ತಾ ಇರ್ಲಿಲ್ಲ, ಅಡ್ಗೆ ಮಾಡಕ್ ಆಗ್ತಾ ಇರ್ಲಿಲ್ಲ, ವಿಪರೀತ ಸೊಂಟ ನೋವು. ಯಾರನ್ನ ಕೇಳಿದ್ರು ಸಿ ಸೆಕ್ಷನ್ ಅಲ್ವಾ, ಅದಕ್ಕೆ ಈ ಸೊಂಟ ನೋವು ಕಾಮನ್ ಅಂತ ಹೇಳ್ತಾ ಇದ್ರು. ಒಂದಿನ ಡಿಸೈಡ್ ಮಾಡಿದೆ, ಹಿಂಗೆ ಬಿಟ್ಬಿಟ್ರೆ ಜೀವನ ಪೂರ್ತಿ ಬರೀ ಹಾಸ್ಪಿಟಲ್ ಗ್ರೌಂಡ್ ಹೊಡಿಯೋದೇ ಆಗ್ಬಿಡುತ್ತೆ. ನಾಳೆ ಬಗ್ಗೆ ಗೊತ್ತಿಲ್ಲ, ಹೆಲ್ತ್ ಇಶ್ಯೂಸ್ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಸೊಂಟ ನೋವು ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪ್ರತಿದಿನ 20 ರಿಂದ 30 ನಿಮಿಷ ಎಕ್ಸರ್ಸೈಸ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ. ಅವತ್ತು ಡಿಸೈಡ್ ಮಾಡಿದ್ದು ಅದು ಯಾವಾಗ 90 kg ಇಂದ 68 kg ಬಂದು ನಿಂತ್ಕೊಂಡೆ ಅಂತ ಗೊತ್ತೇ ಆಗ್ಲಿಲ್ಲ. 1 ಲೀಟರ್ ಬಾಟಲ್ ಎತ್ತಕ್ಕೆ ಕಷ್ಟ ಪಡ್ತಿದ್ದವಳು ಇವಾಗ 15 ರಿಂದ 25 kg ಕಣ್ಣು ಮುಚ್ಕೊಂಡು ಎತ್ತುತ್ತೀನಿ. ಇದೆಲ್ಲ ಓವರ್ ನೈಟ್ ಅಲ್ಲಿ ಆಗಿದ್ದಲ್ಲ, 1.5 ವರ್ಷದ ಕನ್ಸಿಸ್ಟೆನ್ಸಿ ಇದು. ಈ 1.5 ವರ್ಷದಲ್ಲಿ ಎಲ್ಲಾ ಲೈಫ್ ತರ ನನ್ನ ಲೈಫ್ ಅಲ್ಲೂ ಕಷ್ಟಗಳಿತ್ತು. ಫ್ಯಾಮಿಲಿ ಫಂಕ್ಷನ್ಸ್, ಹಬ್ಬಗಳು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಜಾಬ್ ರೆಸ್ಪಾನ್ಸಿಬಿಲಿಟಿ, ನಾನು ಹುಷಾರ್ ತಪ್ಪೋದು ಇಲ್ಲ, ಮನೇಲಿ ಯಾರು ಹುಷಾರ್ ತಪ್ಪಿದ್ರೆ ಅವ್ರನ್ನ ನೋಡ್ಕೊಳ್ಳೋದು, ಸಡನ್ ವೆಕೇಶನ್ಸ್, ಇದೆಲ್ಲದ್ರ ಜೊತೆ ನನ್ ಕೈಲಿ ಮಾಡಕ್ಕಾಗತ್ತೆ ಅಂದ್ರೆ ನಿಮ್ ಕೈಲೂ ಮಾಡಕ್ಕಾಗತ್ತೆ. ನಾನು ಜಿಮ್ಗೆ ಸೇರಿದೆ 22 kg ವೇಟ್ ಲಾಸ್ ಮನೇಲಿ ಮಾಡಿದ್ಮೇಲೆ. ಹೆಲ್ದಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಕ್ಕೆ ಫ್ಯಾನ್ಸಿ ಜಿಮ್, ಫ್ಯಾನ್ಸಿ ಎಕ್ವಿಪ್ಮೆಂಟ್ಸ್ ಬೇಕು ಅಂತ ಏನಿಲ್ಲ, ಮನ್ಸಿದ್ರೆ ಮಾರ್ಕ್ ಅಂತಾರಲ್ಲ ಅದಿದ್ರೆ ಸಾಕು. ಒಂದು ಮ್ಯಾಟು, ವಾಟರ್ ಬಾಟಲ್, ಪಿಲ್ಲೋ ಇಂದನೂ ಶುರು ಮಾಡ್ಕೊಂಡು. ಈ ಜರ್ನಿ ನಿಮ್ಗೆ ಇನ್ಸ್ಪೈರಿಂಗ್ ಅನ್ಸಿದ್ರೆ ಮತ್ತಷ್ಟು ಹೆಲ್ದಿ ಟಿಪ್ಸ್ ಗಾಗಿ ನಾನು ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.